ಮನೆಯ ಹಿರಿಯರ ವಿಚಾರ ಬಂದಾಗ ಮಾತುಗಳು ಚಿನ್ನವನ್ನು ಅಳೆದು ತೂಗುವಷ್ಟು ಜಾಗರೂಕತೆಯಿಂದ ತೂಗಿ ಮಾತನಾಡಬೇಕು. ಮೊದಲೇ ದೈಹಿಕವಾಗಿ ಶಕ್ತಿಯನ್ನು ಕಳೆದುಕೊಂಡಿರುವ ಜೀವಗಳಿಗೆ ನಾವು ಎಲ್ಲರಿಗೂ ಭಾರವಾಗಿದ್ದೇವೆ ಎನ್ನುವ ಭಾವನೆಯೇ ಹೆಚ್ಚು. ಅಂತಹ ಸಂದರ್ಭದಲ್ಲಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸೋ ಕೆಲಸವಾಗಬೇಕೇ ಹೊರತು ಆತ್ಮಗೌರವವನ್ನು ಕುಂದಿಸೋ ಕೆಲಸವಾಗಬಾರದು. ಮಕ್ಕಳು ಶತ್ರುಗಳಾಗಿ ಬದಲಾದರೂ ಅವರಿಗೆ ಒಳಿತನ್ನೇ ಬಯಸಿ ಹರಸೋ ಜೀವಗಳು ಯಾರಾದರೂ ಇದ್ದರೆ ಅದು ಹೆತ್ತವರು ಮಾತ್ರ. ನಿಮ್ಮಿಂದ ಅದೆಷ್ಟೇ ತಪ್ಪಾದರೂ ಮೊದಲು ಕ್ಷಮಿಸಿ ನಂತರ ತಿಳಿ ಹೇಳುವ ಜೀವಗಳಿದ್ದರೆ ಅದು ಹಿರಿಯರು ಮಾತ್ರ. ಮನೆಗೊಂದು ಮಗು ಹೇಗೆ ಮುಖ್ಯವೋ ಹಾಗೆ ಆ ಮಗುವಿನ ಸರ್ವತೋಮುಖ ಸಂಸ್ಕಾರಯುತ ಬೆಳವಣಿಗೆಗೆ ಹಿರಿಯರು ಅಷ್ಟೇ ಮುಖ್ಯ. ಅವರು ಮುದುಕರಲ್ಲ, ಅನುಭವದಲ್ಲಿ